ಹಲೋ ಹಲೋ ಸರ್ ಅಣ್ಣ ಎಲ್ಲಿದ್ದೀಣ್ಣ? ನಾನು ಈಗ ಮನೆಯಲ್ಲಿದ್ದೀನಿ. ಮನೇಲಿದ್ದೀರಾ? ಹಲೋ ಹಲೋ ಏನಣ್ಣ ಅದು ಪ್ರಾಕ್ಟೀಸಲ್ಲಿ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಅಂತ ಪ್ರಾಕ್ಟೀಸಲ್ಲಿ ನಾಟಕ ಆಡ್ತಿದ್ಯಾ? ಇಲ್ಲ ಪ್ರಾಕ್ಟೀಸು. ಪ್ರಾಕ್ಟೀಸ್ ಅದು ಏನಣ್ಣ ಆಡೋದು ಇನ್ನೊಂದ್ಸರಿ? ಬರಲ್ಲ. ಮತ್ತೀಗ ಹೇಳ್ತಿದ್ದಾರಂತಲ್ಲ ನನಗೆ ಪ್ರಾಕ್ಟೀಸ್ ಆಗಿ ಹೇಳ್ಕೊಟ್ರದು. ಹ್ಞೂ ಚಿನ್ನು ಹೇಳು. ಹ್ಞೂ ಚಿನ್ನು ಹೇಳು, ನನ್ಗೂ ಗೊತ್ತಾಯ್ತು. ಏನಂತ? ನನಗೆ ಪ್ರಾಕ್ಟೀಸಲ್ಲಿ ನೀನು ಪ್ರಾಕ್ಟೀಸ್ ಮಾಡ್ತಿದ್ಯಲ್ಲ, ಚಡ್ಡಿ ಇಕ್ಕೊಂಡು ಟೌಲ್ ಸುತ್ಕೊಂಡು. ಅದೇ ಎಚ್ಚರಿಕೆ ಹೇಳಿನ ಸಲ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಅಂತ ಏನೋ ಹಾಡು ಹೇಳ್ತಿದ್ಯಲ್ಲಣ್ಣ, ಶಕುನಿ. ಇಲ್ಲಿ ಪ್ರಾಕ್ಟೀಸ್ ಹೋಗ್ತಾ ಇದ್ವಿ ಬಗುನಲ್ಲಿ. ಯಾರು ನಾಟಕದಣ್ಣ ಆಡೋದು? ನೀವೇನ್ ಪಾಠ ಮಾಡಿದ್ದೀರಾ? ದುಶ್ಯಾಸನ. ದುಶ್ಯಾಸನ? ಹೌದು, ಅದಕ್ಕೆ ನಾನು ಕೇಳ್ದೆ. ಟೀ ಕೊಡ್ಲೇ ಇಲ್ಲ. ಹಾ ಟೀ ಕೊಡು. ಹಲೋ 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 ಅದೇನ ದುಶ್ಯಾಸನ ಮಾಡಿದ್ಯಾ? ಓ ಹೌದಾ? ಅಂಗಡಿ ತೆಗ್ದಿಲ್ವಣ್ಣ? ಯಾವ ಅಂಗಡಿ? ಮಾಂಸ ಬೇಕಾಯ್ತು, ಅದಕ್ಕೆ ಬರ್ತಾ ಇದ್ದೆ, ಅದಕ್ಕೆ ತೆಗ್ದಿದ್ಯಲ್ವ ಅಂತ ಮಾಡಿದೆ. ನಮ್ಮ ಬಟನ್ ಅಂಗಡಿ ಅಲ್ಲ. ಇದು ಚಿಲ್ಲರೆ ಅಂಗಡಿ, ಎಲೆ ಅಡಿಕೆ ಹೊಗೆ ಪಡಿ. ಏಣ ಹಂದಿ ಮಾಂಸದ ಅಂಗಡಿ ಇಕ್ಕಿದೆ ಅಂತಲ್ಲಣ್ಣ? ಯಾರು ಹೇಳ್ದಾರು? ಅವ್ನ್ ರಂಗಸ್ವಾಮಿ ಹೇಳ್ದ. ಅವ್ನು ಇಕ್ಕಿರ್ಬೇಕು. ನಾವು ಹೋಗಿದ್ರಾಗ ಬೆಳ್ಳಾವಿಗೆ ಸಿಗ್ತದೆ, ತುಮಕೂರಾಗ ಸಿಗ್ತದೆ, ನಮ್ ತಗೊಂಡು ಸಿಗ್ತದೆ. ನೀನ್ ಮಾಡ್ತಿದ್ಯ ಅಂತಲ್ಲಣ್ಣ ಎಲ್ಲೋ ಹಂದಿ ಹಿಡ್ಕೊಂಬಂದು? ಯಾರು ನೀನು? ಹಂದಿ ಹಿಡ್ಕೊಂಬಂದು ಮಾಡಕ್ ಹೋಗ್ತಿದಂತೆ. ನಂದು ಹೊಟ್ಟೆ ಇಟ್ಕೊಂಡು ಕೆರೆ ತಗೋಯ್ ಬರೋದೇ ಕಷ್ಟ, ಹಂದಿ ಹಿಡಿಯಕ್ ಹೋಗ್ತೀನಿ. ಅಲ್ಲಣ್ಣ ಹಂಗನ್ನಲ್ಲ ರಂಗಸ್ವಾಮಿ. ಯಾವ್ದಾರ ಸತ್ತಿರೋದು ಪತ್ತಿರೋದು ಕುಯ್ ಕೊಡ್ಬೇಕಾಗತ್ತೆ ನಿನಗೆ, ತಿಂದು ನೀನು ಹೊರಗೆ ಹೋಗುವಂತ. ಅಣ್ಣ ನನಗೇನ್ ಗೊತ್ತು, ಮತ್ತೆ ಹಂದಿ ಮಾಂಸ ಬೇಕು ಅಂತ ಹೋಗ್ತಾ ಇದ್ದೆ. ನರಸಿಂಹಣ್ಣನೇ ಮಾರ್ತಾ ಇದ್ ನೋಡಮ್. ನರಸಿಂಹಣ್ಣೇ ಅಲ್ಲಿ ಇಲ್ಲಿ ಹಿಡ್ಕೊಂಬಂದು ಮನೆಗೆ ಮಾರ್ತಾವ್ನೆ. ಅಲ್ಲಿ ಹಿಡ್ಕೊಂಬರಕ್ ಇದು ನಾಯಿಗಳು ಸಿಕ್ತಾವ್ ಕುಯ್ ಕ್ಲಿನಿಕ್ ಕೊಡಕ್ಕೆ. ನಾವ್ ನಂದಿ ಮಟನ್ ಮಾರಲ್ಲ, ನಾಯಿ ಮಟನ್ ಎಂಟ್ರದ್ದು ಮಾರಲ್ಲ ನಾವು. ಹೌದಾ? ಹಂಗಂತ ಕಣ. ಹೋಗ ಅವನ್ ತಗೊಳ್ಳಿ ತಗ. ನಾವ್ ಹಂದಿ ಪಂದಿ ನಾವು ಮನೆಗೆ ಮಾಡಲ್ಲ ಅದನ್ನ ನಾವು. ಅದೇನೆ ಈಗ ಹಂದಿ ಮಟನ್ ಮಾರಲ್ವ ನೀವು ಹಂಗಾರೆ? ಯಾಕಣ್ಣ ಹಿಂಗ್ ಬೈತಿದ್ಯಾ? ಮಾಡಲ್ಲ ಸರ್, ನಾವು ಮಾಡಲ್ಲ ನಾವು. ಅಣ್ಣ ಚರ್ಬಿ ಇರೋದು ಒಂದ್ 2 kg ಬೇಕು, ಚರ್ಬಿ ಇರ್ಬೇಕು ಚೆನ್ನಾಗಿ. ಇವ್ರೆ ನಾವ್ ಮನೆಗೆ ಅವೆಲ್ಲ ಪಾತ್ರೆನೇ ಮುಟ್ಟಲ್ಲ ನಾವು. ಪಾತ್ರೆನೇ ಮುಟ್ಟಲ್ಲ. ಹಲೋ ಅಣ್ಣ, ಅಣ್ಣ ಚರ್ಬಿ ಇರೋದು 2 kg ಒಳ್ಳೆ ಚರ್ಬಿ ಇರ್ಬೇಕಣ್ಣ. ಚರ್ಬಿ ಇರೋದು 2 kg ಬೇಕಾ? ಏನ್ ಹೇಳ್ತೀಯ ನಾವು? ಇದು ಹಂದಿ ಕುಯ್ಯಲ್ಲ, ಹಂದಿ ಆದಂಗ ಹಾಕಿ ಕುಂತಿದೀನಿ ನಾನು. 3 ಹೆಜ್ಜೆ ಇಕ್ಕಲ್ಲ ಹಂಗೆ. ನರಸಿಂಹರಾಜ ಈಗ ಹಂದಿ ಹಿಡಿಯಕ್ ಸೇರ್ಕೊಂಡ, ಹಂದಿ ಹಿಡಿತಾವನೀಗ. ಕಾಡಂದಿ ಎಲ್ಲ ಹಿಡಿದು ಬಂದ್ ಕುಯ್ದು ಮಾರ್ತಾವನೆ ಅದವ್ನೆ. ಅವನೇ ಎಲ್ಲ ಹೇಳಿದ್ ಬುಗುನಳ್ಳಿಗೆ. ಅದಕ್ಕೆ ನೀನು ಮಟನ್ ಕೊಡ್ಲೇಬೇಕಾ ನಾನು? ಯಾರಲ್ಲ ಅಂತ. ಮತ್ತೆ ಅದನ್ನ ಹೇಳಿದ್ದು. ಹಂದಿ ಕುಯ್ಯಕ್ ನಮ್ಗೆ ಹಂದಿ ಕುಯ್ಯಕ್ ಗೊತ್ತಾಯ್ತಾ? ಅವನ ಅಮ್ಮ ನೀನ್ ಹಂದಿ ಹಿಡಿಯನಿದ್ದಂಗೆ ಇರೋದಿ ನೀನು. ಆಮೇಲೆ ಆಮೇಲೆ ನೀನ್ ಹಂದಿ ಹಿಡಿಯನಿದ್ದಂಗೆ ನೀನು ಸಿಂಹ ಹಿಡಿದು ಬಿಡ್ತೀಯ, ಸಿಂಹ ಚಿರತೆ. ಏನು ತಲೆ ಕೆಡಿಸ್ತಾನೆ ಇವಾಗ. ನೀನೆಲ್ಲ ಬೇರೆ ಕಡೆಗೆಲ್ಲ ತಗ, ನನ್ಗೇನ್ ಫೋನ್ ಮಾಡಂತದ್ದು. ನನಗೆ ನಿಮ್ಮ ಅಂಗಡಿಯಾಗ ಚರ್ಬಿ ಇರೋ ಚೆನ್ನಾಗಿ ಹಿಡ್ಕೊಂಬತ್ತ ನರಸಿಂಹರಾಜ. ರಾತ್ರಿ ಹೊತ್ತು ಹೋಗಿ ಬಲ್ಲೆ ಹಾಕ್ಬಿಟ್ಟು ಹಿಡ್ಕೊಂಬತ್ತಾನೆ. ಅವ್ನು ಹಂದಿ ಇದ್ದಂಗ ಅವನಲ್ಲ. ಹಂಗೆ ಹಂದಿ ಮೇಲೆ ಎಗ್ರಿ ಅವ್ನ ಅಮ್ಮ ಹಿಡ್ಕೊಂಡ್ ಸಾಯಿಸ್ಬಿಟ್ಟಿ ತಾಮನ್ ಕುಯ್ತಾನೆ ಮನೆಗೆ. ಕುಯ್ದು ಅಂಗಡಿ ಮನೆಯೊಳಗೆ ಮಾರ್ತಾವನೆ. ಆಮೇಲೆ ರಾತ್ರಿ ಹೊತ್ತು ಸುಕ್ಕ ಮಾಡ್ತಾವ, ಹಂದಿಯಲ್ಲಿ ಸುಕ್ಕ ಮಾಡ್ಬಿಟ್ಟು ಆ ಎಣ್ಣೆ ಹೊಡ್ಯಾಕ್ ಬರೋದಕ್ಕೆಲ್ಲ ಮಾರ್ತಾವನ. ಅದನ್ನೇ ಪ್ಲೇಟ್ 50 ರೂಪಾಯಿ ಹಿಂಗೆ ಅಂತ ಅಂದ. ಆಮೇಲೆ ಇನ್ನೇನ್ ಹೇಳೋಣ, ಅದೇ ಮಾಮೂಲಿ, ನಿಂದೆಲ್ಲ ಗೊತ್ತಲ್ಲ. ಆಮೇಲೆ ಯಾರು ಸರ್ ತಮ್ಮ ಹೆಸರು? BL
ನರಸಿಂಹರಾಜು, ಲೇಟ್ ನರಸಿಯಪ್ಪ, ಬಳ್ಳಾಪುರ. ಸರ್ ನಾವು ನಿಮ್ಮ ಹತ್ರ 5 ನಿಮಿಷಗಳ ಕಾಲ ಮಾತಾಡ್ಬೋದಾ? ಫ್ರೀ ಇದ್ದೀರಾ? ಏನ್ ಹೇಳಿ? ಅಲ್ಲ, 5 ನಿಮಿಷ ನಿಮ್ಗೆ ಆರೋಗ್ಯ ಸಲಹೆ ಕೊಡ್ತೀವಿ ಒಂದು. ಇದು 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 ಅಂತದ್ದು ಗ್ಯಾಸ್ಟ್ರಿಕ್ ಪಾಸ್ಟ್ರಿಕ್ ಇಂದ ಅದನ್ನ ನನಗೆ ಇವಾಗಲೇ ಹೇಳ್ಬಿಡಿ. ನಾನು ಆಮೇಲೆ ನಾನು ಕೆಟ್ಟ ಮಾತು ಬೇಕು ಹೋಗ್ತೀನಿ. ಸರ್ ಖಂಡಿತ ಇಲ್ಲ. ಊಟ ಬಿಟ್ಟು ಅಲ್ಲೇ ಒಂದು ಎರಡು ತಿಂಗಳಾಗೋದು. ಸರ್ ಖಂಡಿತ ಇಲ್ಲ ಸರ್. ನಾವು ಗ್ಯಾಸ್ಟ್ರಿಕ್ ಬಗ್ಗೆ ಎಲ್ಲ ಒಂದ್ ಸ್ವಲ್ಪ ನಮ್ಗೆ ಮಾತಾಡಕ್ ಅವಕಾಶ ಮಾಡಿಕೊಡ್ರಿ, ನೀವು ಹೇಳ್ತೀವಿ. ಆಯ್ತು. ಏನ್ ಗೊತ್ತಾ, ನಾವು ಸತತ ನಮ್ಮ ತಂದೆ ತಾತರ ಕಾಲದಿಂದ ಸತತ 55 ವರ್ಷಗಳಿಂದ ನಾವು ಆಯುರ್ವೇದಿಕ್ ಔಷಧಾಲಯನ ತಕ್ಕೊಂಡು ಬಂದಿದ್ದೀವಿ, ನಾಟಿ ಔಷಧ. ನಮ್ಗೇನ್ ಗೊತ್ತಾ, ಈ ಕಮ್ರುದೇಗು, ಪಿತ್ತ, ಕಫ, ಈ ತರ ಎಲ್ಲ ಪೈಲ್ಸ್ ಎಲ್ಲ ಆಗಿರುತ್ತಲ್ಲ ಸರ್, ಅದಕ್ಕೆಲ್ಲ ನಾವು ನಾಟಿ ಔಷಧಿ ಕೊಡ್ತೀವಿ. ಯಾವ್ರದು ಏನು ಔಷಧಿ ಯಾವುದೋ ಅಲ್ಲ. ಫೋನ್ ಮಾಡ್ರಿ ಅಂತ ಹೇಳಿ ನಮ್ಗೆ ಯಾರು ಸರ್ ಫೋನ್ ಮಾಡ್ರಿ ಅಂತ ಪೈಲ್ಸ್ ಆಗೈತೆ ಅದು ಇದಾಗೈತೆ ಅಂತ ಯಾರು ಹೇಳಿದ್ರು ಸರ್? ನಾವು ನಿಮ್ಗೆ ಆಗೈತೆ ಅಂತ ಹೇಳ್ತಿಲ್ಲ, ಕೆಲವು ನಂಬರ್ಗಳನ್ನ ಆಯ್ಕೆ ಮಾಡ್ಕೊಂಡು ಅವ್ರಿಗೆ ಫೋನ್ ಮಾಡ್ತಾ ಇದೀವಿ ಅಷ್ಟೇನೆ. ಇಂಥ ನನ್ನ ಮಕ್ಕಳು ಮಾಡೋದೆ ನಮ್ಗೆ. ನಾವು ಬರೋವರ್ಗೆ ಬಸ್ಸು ಲಾರಿ ತಾವ 2 ಮಾತು ಮುಗಿಸ್ಬಿಡಿ ಸರ್. ಏನು ನನಗೆ 5 ಹೇಳ್ತೀನಿ. ಅಲ್ಲ ಸರ್, ಇದು ನಮ್ಮ ಈ ಶಿಷ್ಣು ನಿಮಿರುವಿಕೆ, ನಿಮ್ಗೆ ಶಿಷ್ಣು ನಿಮಿರುವಿಕೆ ಏನಾದ್ರು ದೌರ್ಬಲ್ಯ ಇದೆಯಾ? ಇಲ್ಲ, ಇದು ಒಂದ್ ಸ್ವಲ್ಪ ರಿಸರ್ಚ್ ಮಾಡ್ಬೇಕಾದ್ರೆ ಉರಿದೈತೆ ಅಷ್ಟೇ, ಉಷ್ಣ ಏನಾಗಿಲ್ಲ. ಉಷ್ಣ ಅಲ್ಲ ಸರ್, ಶಿಷ್ಣು ನಿಮಿರುವಿಕೆ. ಶಿಷ್ಣು ಅಂದ್ರೆ ಗೊತ್ತಾಗ್ಲಿಲ್ಲ ನಿಮ್ಗೆ? ವಿಷ್ಣುನಾ ರೇ? ಶಿಷ್ಣು ನಿಮಿರುವಿಕೆ. ನಿಮ್ಗೇನ ನಿಮಿರುವಿಕೆ ಪ್ರಾಬ್ಲಮ್ ಇದೆಯಾ? ಇಲ್ಲ, ನಾವು ಇಲ್ಲ. ಏನು ಇದು ಎಲ್ಲ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಷ್ಟೇ. ವಿಷ್ಣು ಏನು ಇಲ್ಲ, ದೇವಸ್ಥಾನಕ್ಕೆ ಹೋಗ್ತೀವಿ, ಪೂಜೆ ಮಾಡ್ಕೊಂಡು ಧರ್ಮಸ್ಥಳ. ಸರ್ ನಿಮ್ಮಂತ ನಾವು ಇದು ನಮ್ಗೆ ಸಖತ್ ಜನ ಇದ್ದ ಕಸ್ಟಮರು. ಶಿಷ್ಣು ಅಂತ ಅರ್ಥ ಆಗ್ಲಿಲ್ಲ ಅಂತ ಏನು ಅಂತ ಕೇಳಿ, ಸುಮ್ನೆ ಏನು ಬಾಯಿಗೆ ಬಂದಿದ್ದಲ್ಲ ಮಾತಾಡ್ಬೇಡಿ. ಏನಿಲ್ಲ ಮಗ, ಶಿಷ್ಣು ಅಂದ್ರೆ ಹಲೋ, ಅಲ್ಲ ಶಿಷ್ಣು ಅಂದ್ರೆ ಏನು? ರವಿ ಕೊಟ್ಟಿದ್ದ. ವಿಷ್ಣು ಅಂದ್ರೆ ಅದೇ ವಿಷ್ಣು ಅಂತ ತಿಳ್ಕೊಂಡೆ ಸ್ವಾಮಿ ನಾವು. ವಿಷ್ಣು ಅಂತ ನಮ್ಮ ಮನೆಯವ್ರ ಕೇಳ್ತಾ ಇದ್ವಿ. ನಮಗ್ ಶಿಷ್ಣುನು ಬೇಡ, ಉಷ್ಣನು ಬೇಡ ಸರ್. ಅದೇನ್ ನಮ್ಗೆ ಹಂಗ ಹೇಳಿದ್ರೆ ನಾವು ದೇವ್ರು ಅಂತ ತಿಳ್ಕೊಂತೀವಿ. ಹ್ಞೂ ಸರ್, ನಾವು ಈ ಶಿಷ್ಣು ನಿಮಿರುವಿಕೆ ಒಬ್ಬೊಬ್ರಿಗೆ ಎದೊಳಲ್ವಲ್ಲ ಸರ್ ಕ್ಲೀನಾಗಿ. ಅದಕ್ಕೆ ಎದೊಳಿದ್ರೆ ಬಂದು ಅದಕ್ಕೆ ಮಾಡೋಣ ನಾವು. ಅಲ್ಲ ಸರ್, ನೀವೇನು ಮಾಡಬೇಡಿ ಸರ್, ನಾವು ಔಷಧಿ ಕೊಡ್ತೀವಿ ಸರ್. ಶಿಷ್ಣು ಕೇಳೋಣ ಅಂತ ಬಂದಿಂತ ಔಷಧಿ ಕೇಳೋಣ ಸರ್. ನಾವೇ ಫ್ರೀ ಉಚಿತವಾಗಿ ನಿಮ್ಮ ಮನೆಗೆ ನಾವು ತಲುಪಿಸ್ತೀವಿ. ಯಾಕೆ? ನಿಮ್ಮ ಶಿಷ್ಣು ನಿಮಿರುವಿಕೆ ಆಗ್ಬೇಕು. ನನಗೆ ಇದು ಅದನ್ನು ಅದು ನೋಡಿ. ಹಲೋ, ಹೋಗಪ್ಪ, ನಮಗೆ ಶರ್ಮ ಮಾಡಿದೀವಿ ನಾವು. ಅವನ್ಯಾರ ಟಿಟಿ ಅಂತ ಫೋನ್ ಮಾಡಿರಿ ಅಂತ ನಾವು ತಿಳ್ಕೊಂಡ್ರಿ. ಇವತ್ತು ಹಾಲು ತುಪ್ಪ ವಿಷ್ಣುನು ಬೇಡ, ಉಷ್ಣನು ಬೇಡ ಸರ್. ನಮ್ಗೆ ನಾವು ವಿಷ್ಣು ಅಂತ ತಿಳ್ಕೊಂಡಿದೀವಿ ನಾವು. ಸರ್ ಆಯ್ತು ಸರ್, ನಾವು ಉಚಿತವಾಗಿ ಮನೆಗೆ ನಾವು ಏನು ಬೇಡ, ಯಾರನ್ನ ನಮ್ಮನ್ನ ಮತ್ತೆ ಬಿಡ್ತಾರೆ. ಉಚಿತವಾಗಿ ಶಿಷ್ಣು ಕೊಡು ಅಂದ್ರೆ. ಅಲ್ಲ ಸರ್, ಶಿಷ್ಣು ಕೊಡು ಅನ್ಬೇಡ, ನಿಮ್ಮ ಶಿಷ್ಣು ನಿಮಿರುವಿಕೆ ಮಾಡ್ತೀವಿ. ಶಿಷ್ಣು ಬೇಡ, ನಿಗಿರುವಿಕೆನೂ ಬೇಡ, ಯಾತ್ರದ್ದು ಬೇಡ. ನಮ್ಮನ್ನ ಕೂತಿಂದ ಅಲ್ಲಿ 1.5 ತಿಂಗಳು ಆಯ್ತು ಶಿಷ್ಣು ಬೇರೆ ಅಂತ ನೀನು. ಅಲ್ಲ ಸರ್, ನೀವು ದಯವಿಟ್ಟು ನಾವು ಹೇಳೋದ್ನ ಅರ್ಥ ಮಾಡ್ಕೊಳ್ಳಿ ಸರ್. ನಮ್ಗೇನು ಶಿಷ್ಣ ಕಟ್ಕೊಂಡು? ಅಲ್ಲ ಸರ್, ನಿಮ್ ಶಿಷ್ಣು ನಮ್ಗಲ್ಲ ಸರ್, ನಮ್ದಲ್ಲ. ನಿಮ್ಗೆ ಒಂದ್ ಸ್ವಲ್ಪ ಹೇಳೋದು ಅರ್ಥ ಮಾಡ್ಕೊಳ್ಳಿ. ಸುಮ್ನೆ ಎದೋಳೋದು ಕಮ್ಮಿ ಆಗಿದ್ರೆ ನಾವೊಂದು ಔಷಧಿ ಕೊಡ್ತೀವಿ, ನಾಟಿ ಔಷಧ. ಆ ನಾಟಿ ಔಷಧ ನೀವು 3 ದಿವಸ ತಿಂದ್ರೆ ನಿಮ್ದು ಕುದುರೆ ತರ ಆಗುತ್ತೆ. ಕುದುರೆ ತರ ಆಗಿ ಅಂತ ಓಡ್ಬೋದು ಅವಾಗ. ಶೂಟ್ ಮಾಡ್ಬಿಡ್ತಾರೆ. ಇದೇ ಮಾಡಿದ್ರಲ್ಲ ಆಂಧ್ರದಾಗ ಹಂಗೆ. ಯಾಕೆ ಶಿಷ್ಟನು ಬೇಡ, ಉಷ್ಣ ಯಾತ್ರದ್ದು ಬೇಡ. ಅಲ್ಲ ಸರ್, ನಮಗ್ ಕೊಡೋ ಔಷಧಿ ತಗೊಂಡ್ರೆ ನೀವು ನಿಮ್ದು 6 ಇಂಚ್ ಆಗುತ್ತೆ. 6 ಇಂಚ್ ಆಗಿದ್ರೆ 12 ಇಂಚ್ ಆಗ ಅದನ್ನ ಶಿಷ್ಣ ಕಟ್ಕೊಂಡು ನಮ್ಗೇನಾಗಬೇಕಾಗೈತೆ ಸರ್? ನಿಮ್ ಶಿಷ್ಣು ಸರ್, ನಮ್ದಲ್ಲ.
ನಮ್ ಶಿಕ್ಷಣನು ಬೇಡ, ಯಾವ ಶಿಕ್ಷಣನು ಬೇಡ, ನಮ್ಗೆ ಔಷಧಿನೇ ಬೇಡ. ಸರ್ ನಿಮ್ಗೆ ಎದೊಳ್ಬೇಕಾ ಬೇಡವಾ ಸರ್ ಅಷ್ಟೇ ಹೇಳಿ ಸರ್. ಇದೇ ಎದ್ದೇಳ್ಬೇಕು ಬದಲ್ಬೇಕು ಅಂದ್ರೆ ಕೊಳು ನೀರು ತಿಂದ್ರೆ ಎದ್ದೇಳಲ್ಲ, ಅಟ್ಕಟ್ಟಕ್ ಟೈಮಿಗೆ ಸರಿಯಾಗಿ ಊಟ ತಿಂಡಿ ತಿನ್ಕೊಂಡು ಯಾವ್ದು ಹೇಳಿಲ್ಲ ಅಂತಂದ್ರೆ ಅದ್ ಹೆಂಗ ದೇವ್ರ ಕಡೆ ಮಾತು. ನೀನ್ ಅದನ್ನೆಲ್ಲ ನೀನ್ ತಯಾರು ಮಾಡಂಗಿದ್ರೆ ನೀನ್ ಫೋನ್ ಮಾಡಿ ಹಾಕಿ ಅಡ್ರೆಸ್ ಕೇಳ್ಬೇಕಾಯ್ತು. ನಿಂತ ಇಷ್ಟ ನೋಡ್ಕೆ ಮೊದ್ಲು. ಅಲ್ಲ ಸರ್, ಹಲೋ ನಮ್ಗೆ ಶಿಕ್ಷಣ ಸಿಕ್ಕಿ ಸಾಕು ಅನ್ನಂಗ ಯಾಕೆ ಕುಂತವಳು ಸರ್. ನಿಮ್ದು ಈಗ ಕ್ಲೀನ್ ಆಗಿ ಶಿಸ್ತು ನಿಮಿರಕ್ಕೆ ಆಗುತ್ತಾ ಇಲ್ವಾ ಸರ್? ಶಿಕ್ಷಣಗೆ ಅದಕ್ಕೆ ನೀನೇನು ದೇವ್ರ ಶಿಕ್ಷಣ ಇದನ್ನ ಗಡಿಬಿಡಿ ಮಾಡಕ್ಕೆ. ಸರ್ ನಿಮ್ದು ಕ್ಲೀನ್ ಆಗಿ ಎದೊಳುತ್ತಾ ಇಲ್ವಾ ಸರ್ ಅಷ್ಟೇ ಹೇಳಿ ಸರ್. ಎದ್ರ ಅದಕ್ಕೆ ಮಾಡೋಣ. ಅಲ್ಲ ಸರ್ ಎದೊಳುತ್ತಾ? ಯಾರು ನಿಮ್ಗೆ ಇವಾಗ ಶಿಕ್ಷಣ ಕಟ್ಟಿಗೆ ನಮ್ಗೆ ನಿಮ್ಗೆ ಏನಾಗಬೇಕಾಯ್ತು? ಶಿಕ್ಷಣ ಕಟ್ಟಿಗೆ ನಮ್ಗೇನಾಯ್ತು? ನಾನು ವಿಷ್ಣು ಅಂತ ತಿಳ್ಕೊಂಡಿದ್ದೀನಿ ಸರ್. ನಾವು ನಿಮ್ಗೆ ಎದೊಳ್ಳಿಲ್ಲ ಅಂತಂದ್ರೆ ಎದೊಳಂಗ್ ಮಾಡ್ತೀವಿ ಸರ್. ನಿಮ್ ನೋಡ್ಕ ನಮ್ಗೇನ್ ನೋಡ್ತೀವಿ ನಾವು ಶಿಕ್ಷಣ. ಹಲೋ ಇಲ್ಲ ರೀ ಶಿಕ್ಷಣ ಶಿಷ್ಣುನೇ ಇಲ್ವಾ ನಿಮ್ಗೆ? ಶಿಕ್ಷಣನೇ ಇಲ್ಲ. ನಾವ್ ಯಾವ್ದು ಶಿಕ್ಷಣ ಯಾವ್ದು ಒಂದು ಪೂಜೆನೂ ಮಾಡಿಲ್ಲ, ಏನೂ ಇಲ್ಲ ನಾವು. ಅಲ್ಲ ಸರ್ ಸುಮ್ನೆ ಸರ್ ಹಲೋ ಮಗ್ನೆ ಸಿಕ್ಕಿಬಿಟ್ರಪ್ಪ ನಮ್ ಕೈಗೆ. ನಮ್ಮ ಬಟ್ಟೆ ಮುದ್ರಿಕೊಂಬಿಟ್ಟು ಆಗಿ ಹಲೋ ಹಲೋ. ಇಲ್ಲ ರೀ ನಮ್ಗೆ ಶಿಕ್ಷಣ ಇಲ್ಲ, ರಾತ್ರಿದು ಇಲ್ಲ, ಆರೋಗ್ಯ ಎಣ್ಣೆ ಕುಡಿತೀವಿ, ಎಲ್ಲ ಐತಿ, ಎಲ್ಲ ಐತಿ ನಮ್ಗೆ. ಸರ್ ಆಯ್ತು ಸರ್, ನಮ್ಗೆ ನಾವ್ ಬೇಕು ಸರ್, ನಮ್ಗೆ ನಾಟಿ ಔಷಧದವ್ರು ನಾವು. ಏನ ಅಂತವ್ರಿಗೆ ಕೊಡು, ಆಮೇಲೆ ನೀನ್ ಶಿಕ್ಷಣ ಕೊಟ್ಬಿಟ್ಟು ನೀನು ದಿನ ತಿಂಗಳು ಹೋಗಿ ಆಸ್ಪತ್ರೆ ತೋರಿಸ್ಬೇಕಾಗುತ್ತೆ. ಸರ್ ನಾನ್ ಹೇಳ್ತಿರೋದ್ ನಿಮ್ದು ಕಣ್ರಿ ರೇ. ಅದನ್ನೇ ಹೇಳಿದ್ದು. ನಾವು ಕಲ್ಕೆಟ್ ಜನ ಅಂತಾರು, ಹಳ್ಳಿ ಜನ. ಆಮೇಲೆ ನೀನು ಶಿಕ್ಷಣ ನೀನೇ ಹೋಗ್ಬೇಕಾಗುತ್ತೆ ಆಸ್ಪತ್ರೆ ತೋರ್ಸಕ್ಕೆ. ಆಯ್ತಪ್ಪ, ಈಗ ನಿನ್ಗೆ ಐತೋ ಇಲ್ವಪ್ಪ ಹೋಗ್ಲಿ. ಹಂಗಂತ ಬಾ ನೋಡಿದಂತೆ. ಏನ್ ಮಾಡ್ತೀಯ ರೇ? ಹಾ ಅಂತ ನಾವೇ ಪರದಾಡ್ಕೊಂಡ್ ಬಂದಿದ್ವಿ, ನಮ್ಮನ್ನ ಎಷ್ಟು ದಿನ ಆಗ್ತದಂತ. ಹಲೋ ಈಗ ನಮ್ ಶಿಕ್ಷಣಕ್ಕೆ ಅದು ನನ್ ಕೈಗೆ ಎಲ್ಲಿ ಬರ್ಬೇಕಲ್ಲ ಬರ್ತೀನಿ, ಅಲ್ಲಿಗೆ ಶಿಕ್ಷಣ ಕೊಡಿದಂತೆ. ಶಿಷ್ಣು ಕೊಡಲ್ಲ ಕಣಯ್ಯ ನಾವು. ಮತ್ತೆ ನಿಮ್ದು ಎದೊಳ್ಳಿಲ್ಲ ಅಂದ್ರೆ ಎದೊಳಂಗ್ ಮಾಡ್ತೀವಿ ಕಣಯ್ಯ, ಔಷಧಿ ಕೊಟ್ಟು. ಇಲ್ಲ ಹೇಳದ್ ಕೇಳಿಸ್ಕೊಳ್ಳ. ನಿನ್ಗೆ ನಮ್ಮ ಔಷಧಿ ತಗೊಳಕ್ಕೆ ನಿನ್ಗೆ ಇಷ್ಟ ಇಲ್ಲ ಅಂತ ಅಂದ್ರೆ ನಾವೇ ಮನೆ ಮದ್ದು ಒಂದ್ ಹೇಳ್ತೀವಿ ನಿನ್ಗೆ, ಮನೆಯೊಳಗೆ ಮಾಡ್ಕೊಂತೇನೆ ಆತರ. ಏನ್ರಣ ಇದು ಏನಾಗೈತಣ್ಣ ನಿಮ್ಗೆ? 30ನೇ ಆಡಿಯೋನ ಲಾಸ್ಟ್ ಮಾಡ್ಬಿಟ್ಟಿದ್ರಲ್ಲ, ಯಾಕಣ್ಣ? ಯಾರೇಳು ಅಣ್ಣ ನಾನ್ ನಿಮ್ ಅಭಿಮಾನಿ ಅಣ್ಣ, ನಿಮ್ ಅಭಿಮಾನಿ. ಯಾಕಣ್ಣ 30 ಅಷ್ಟೇ ಆಡಿಯೋ, ಇನ್ ಮುಕ್ಕಿದ್ ಕಳ್ಸಲ್ಲ, ಇದೇ ಲಾಸ್ಟ್ ಆಡಿಯೋ ಅಂತ ಕಳ್ಸಿದೀರ, ಯಾಕಣ್ಣ? ನಾವು ಇದು ಬಳ್ಳಾಪುರ. ಅಯ್ಯೋ ಬಳ್ಳಾಪುರ ನರಸಿಂಹಣ್ಣ ಅಂತ ಗೊತ್ತು. ನೀವು ಅದು ಯೂಟ್ಯೂಬ್ ಅಲ್ಲಿ ಕಳಿಸ್ತಾ ಇದ್ರಲ್ಲ ರೆಕಾರ್ಡಿಂಗ್ಗಳು, ಇದೇ ಲಾಸ್ಟ್ ಇನ್ ಕಳ್ಸಲ್ಲ, ಇದೇ ನರಸಿಂಹರಾಜು ಅವರ ಕೊನೆಯ ಆಡಿಯೋ ಕೇಳಿ ಎಂಜಾಯ್ ಮಾಡಿ ಅಂತ ಕಳ್ಸಿದ್ದೀರಲ್ಲ. ಯಾಕಣ್ಣ? ನಾವು ನಿಮ್ಗೋಸ್ಕರ ನಿಮ್ ಫಿದಾ ಆಗ್ಬಿಟ್ಟಿದೀವಣ್ಣ. ನಿಮ್ ಆಡಿಯೋ ಕೇಳಿಲ್ಲ ಅಂದ್ರೆ ಜೀವನೇ ಹೊಲ್ಟೋಗುತ್ತಣ್ಣ. ಜೀವ ಹೊಲ್ಟವ್ರೆ, ಜೀವ ಬದುಕಿದ್ದು ಏನ್ ಬಂತು? ಜೀವ ಹೋದ್ಮೇಲೆ ಏನ್ ಬಂತು? ಗುಂಡಿ ತೆಗಿತಾರೆ, ಮುಸ್ತಾರೆ, ಹಾರ ತಗೊಂಡ್ ಮುಸ್ತಾರೆ, ಆಮೇಲೆ ಚಟ ಕಟ್ತಾರೆ, ತಗೊಂತಾರೆ, ಮಡಿಕೆ ಕುಡಿಕೆ ಮಾಡ್ತಾರೆ, ತಗೊಂಡೋಗ್ತಾರೆ, ಅದು 7ನೇ ದಿವಸ 11ನೇ ದಿವಸ ತಿಥಿ ಮಾಡ್ತಾರೆ, ಆಮೇಲೆ ತಿಥಿ ಮಾಡ್ತಾರೆ. ಏನಣ್ಣ? ನನಗೆ ಗೊತ್ತಿಲ್ಲ. ಯಾಕಣ್ಣ? ನನಗೆ ಗೊತ್ತಿಲ್ಲ. ಹಲೋ 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 ಅಣ್ಣ, ನಿಮ್ಗೇನ ಕೊರೋನಾ ಗಿರೋನ ಬಂದೈತ ಅಣ್ಣ? ಯಾಕಣ್ಣ ಈ ತರ ಬೈದಿದ್ಯಾ? ನಮ್ಗೆ ಯಾರೇನು ಕುಡಿದ್ಬಿಟ್ಟು ಅಚ್ಚುಕಟ್ಟಾಗಿ ಮನೆಗೆ ಹೋಗು, ಫೋನ್ ಮಾಡಿ ಹಾಕಿ ನಮ್ಮನ್ನ ತಲೆ ತಿಂತಿಲ್ಲ. ಅಣ್ಣ ನಾನ್ ನಿಮ್ ಅಭಿಮಾನಿ ಅಣ್ಣ. ಅಭಿಮಾನಿ ಅಣ್ಣ ನೀನ್ ಯಾವ್ದು ದನದ ಕೊಟ್ಟಿಗೆ ಮನೆಗೆ ಇದ್ಯಾ ಕಣ? ಸೌಂಡೇ ಕೇಳಿಸ್ತಾ ಇಲ್ಲ ನೀನ್ ಮಾತಾಡೋದು. ಮಳೆ ಮಳೆ. ನೀನ್ ಯಾವ್ದೋ ದನದ ಕೊಟ್ಟಿಗೆ ಮನೆಗೆ ಇದ್ಯಾ? ಸಗಣಿ ಬಚ್ಚಕ್ಕೆಲ್ಲ ಕೊಟ್ಟಿಗೆ ಮನೆಗೆ ಇದ್ದೀನಿ. ಸಗಣಿ ಬಚ್ಚಕ್ಕೆಲ್ಲ ಹೋಗೈತಿ ಒಣ್ಣ ಇಷ್ಟೊತ್ಕೇನೆ, ಸರಿ ಕೇಳಿಸ್ತಾ ಇಲ್ಲ ಅಲ್ವಣ್ಣ? ಇಲ್ಲ ಇಲ್ಲ, ನಮ್ಮ ಮನೆ ಕೊಟ್ಟಿಗೆ, ನಮ್ಮ ಮನೆ ಕೊಟ್ಟಿಗೆ ಮನೆಗೆ ಹೋಗಿಲ್ಲ. ಯಾಕಣ್ಣ?
ಹಾ ಹಲೋ ಹಲೋ, ಹಳ್ಳಿ ಆಚೆ ಕಡೆ ಬರ್ತೀನಿ. ಬಾರಣ ಈಚೆ ಕಡೆ ಬಂದು ಮಾತಾಡೋಣ. ಯಾಕಣ ಹುಚ್ಚಿಡ್ದೋಯ್ತಂತೆ ನಿನ್ಗೆ? ಯಾಕ ಹುಚ್ಚಿಡ್ದೋಯ್ತಂತೆ ನಿನ್ಗೆ? ನಿನಗೆ ನರಸಿಂಹರಾಜ್ ಅವ್ರಿಗೆ ಹುಚ್ಚಿಡ್ದೈತಂತೆ? ಇಲ್ಲ. ಮತ್ತೆ ಹಂಗ ಯಾರೋ ಫೋನ್ ಮಾಡಿದ್ರಿ ಕಣ ಹಂಗಂತ? ಇಲ್ಲ, ಇದು ಉಲ್ಮಾನದು ಹಳ್ಳಿಗೆ 40 ಜನ ಸತ್ತೋಯ್ದ್ರಲ್ಲ, ಅದಕ್ಕೆ ಬೇಜಾರಾಯ್ತು. ಅದನ್ನ ನೋಡ್ತಿದ್ದು ನ್ಯೂಸ್ ಆಗಿ. ಆಮೇಲೆ ಆ ನನ್ನೆದಕ್ ಹೋಗಿಲೆ ಬಣ್ಣದಕ್ ಹೋಗಿಲೆ ಹಾಡು ಹಾಕಿದ್ರಲ್ಲ, ಇವ್ ಕುಳ್ರು ಮದ್ಗೆ ದಂಡಿ ಮಾರಮ್ಮ, ಅದು ಹಾಕಿದ್ರು. ಅದನ್ನ ನೋಡ್ದು ಆಮೇಲೆ ಇದೆಲ್ಲ ಒಂದ್ ಸ್ವಲ್ಪ ಇದಾಯ್ತಲ್ಲ, ಏನೋ ಒಂಥರ ಅಗಾಧ ಆದಂಗ್ ಕುಂತಿದ್ದೆ ತಪ್ಪು. ಇಲ್ಲ, ಇದು ಬಸ್ಸಾರು ಮಾಡ್ಯಾರೆ. ಅಲ್ಲ ಬಸ್ಸಾರು ಸೊಪ್ಪಿಂದು. ಅಲ್ಲ ನೀನು ಬಸ್ಸಿನ ಸಾರು ಯಾವನ್ ಮಗ ಹೇಳ್ಕೊಡ್ತೀಯ? ಅಲ್ಲ ಸತ್ತೋದ ಅಂತ ಯಾರೋ ಫ್ಲೆಕ್ಸ್ ಹಾಕೋರ್ ಕಣ ಭೀಮಸಂದ್ರದಾಗೆ. ಯಾಕೆ ನಿಮ್ಮ ಆಸ್ತಿ ಭಾಗ ಕೊಟ್ಟಿದ್ರ? ನಾನ್ಯಾಕ ಸಾಯನ? ಶುಕ್ರವಾರ ಅಂತ ಕೆಟ್ಟ ಮಾತಾಡ್ತೀವ ಲೋಫಾರ್ ನನ್ ಮಕ್ಳು ನೀವು. ಆಕ್ಸಿಡೆಂಟ್ ಆಗೈತೆ, ನರಸಿಂಹರಾಜನಿಗೆ ಆಕ್ಸಿಡೆಂಟ್ ಆಗೋಯ್ತು. ಆಕ್ಸಿಡೆಂಟ್ ಆಗಿ ಈಗ ಕಳ್ಳು ಪಚ್ಚೆಲ್ಲ ಈಚೆಗೆ ಬಂದ್ಬಿಟ್ಟಿತ್ತು ಅಂತ ಯಾರೋ ಫೋನ್ ಮಾಡಿದ್ರಣ್ಣ. ಕಳ್ಳು ಪಚ್ಚೆಲ್ಲ ಈಚೆಗೆ ಬಂದ್ಬಿಟ್ಟೈತಂತಲ್ಲಣ್ಣ. ಕಳ್ಳು ಪಚ್ಚೆಲ್ಲ ಈಚೆಗೆ ಆ ಸೂಳೆ ಮಗ ನಿನ್ಗೆ ಹೇಳ್ಕೊಟ್ಟಲ್ಲ ನನ್ನ ಮಗನೇ ನಿನ್ಗೆ. ಕಳ್ಳೆಲ್ಲ ಈಚೆಗೆ ಬಂದದ ಮೆತ್ತೆ, ಕಳ್ಳೆಲ್ಲ ಈಚೆಗೆ ಬಂದವ ಇದೆಲ್ಲ ಮಾತಾಡ್ಬಿಡ. ಹಲೋ 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 ಅಣ್ಣ, ಯಾವಾಗಣ್ಣ ಮಣ್ಣು? ಯಾರು ಹೇಳು? ನರಸಿಂಹರಾಜ್ ಅಣ್ಣ ಯಾವಾಗ ಮಣ್ಣು? ಆಲೆ ಅವ್ರು ವರ್ಷ ಆಯ್ತು ಸತ್ತು. ಇವರು ವೀರ ಯೋಧರು 40 ಜನ ಬಸ್ಸು ಉಲ್ಬಾನ ಇದು ಬಾಂಬು. ನಾನು ಅದೆಲ್ಲ ಹೇಳ್ತಿರ. ನಿಮ್ಮವನ್ ಮದುವೆ ಆದಾಗ ಹಲೋ ಬಂದು ನಾನು ಅಥವಾ ಏನು ನಿಮ್ಮ ಜಮೀನೆಲ್ಲ ಬರ್ಕೊಂಡಿದ್ದೀನಿ ಮೋಸ ಮಾಡಿ. ಯಾಕಣ್ಣ ಈ ತರ ಮಾತಾಡ್ತಿದ್ಯಾ? ನೀನೇ ಹೋಗ್ತಿನ್ನ ಮಾತಾಡಿ ನನ್ನ ಯಾಕೆ ಮಾತಾಡ್ತಿದ್ದ ಅಂತ ಅಂತೀಯ? ಹೊಡ್ಕೊಡ್ರಿ. ಹಲೋ ಹಲೋ ಹೇಳಿ. ಯಾರೋ ಫೋನ್ ಮಾಡಿದ್ರಲ್ಲ, ಅದಕ್ಕೆ ನಾವು ಮಾಡುದು. ನೆನ್ನೆ ಬಂದು ಬ್ರಾ ಎಲ್ಲ ಕಿತ್ತಾಕ್ ಹೋಗಿದ್ಯಲ್ಲ, ನಿನ್ ಬಂದ್ ಕೊಡ್ಸ್ಬೇಕು ಅಂತ ಏನ್ ಗೊತ್ತಾಗಲ್ವ ನಿಂಗೆ? ರಾನಾ? ನಾವಿಲ್ಲ, ಇದು ತುಂಬಾ ಬೆಂಗಳೂರಿಗೆ ಹೋಯ್ತು. ಬೆಂಗಳೂರಿಗೆ ಬಂದ ಡ್ಯಾನ್ಸ್ ಆಡಕ್ ಬಂದಿದ್ದಲ್ಲ ಕ್ಲಬ್ಗೆ. ಕ್ಲಬ್ ಇಲ್ಲ ಇಲ್ಲ, ಹೇಳಿ. ಯಾವ್ದೋ ರಾಂಗ್ ನಂಬರಿಗೆ ಮಾಡ್ತೀರಾ? ರೈಟ್ ನಂಬರ್ಗೆ ಮಾಡಿದೀನಿ. ಇಲ್ಲ ಇಲ್ಲ, ಯಾವ್ದೋ ರಾಂಗ್ ನಂಬರ್. ನಮ್ದು ಇದು ಬಳ್ಳಾಪುರ BN ನರಸಿಂಹರಾಜು, ಲೇಟ್ ನರಸಿಯಪ್ಪ, ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ. ರಾಂಗ್ ನಂಬರಿಗೆ ಮಾಡಿದ್ರು. ಕಾಯ್ತು ಆಯ್ತ್ರ ಅಕ್ಕ? ಕಾಯ್ತು ಆಯ್ತ್ರ ಅಕ್ಕ? ರಾತ್ರಿ ನಿದ್ದೆ ಬಂತ ನಿಂಗೆ? ರಾತ್ರಿ ನಿದ್ದೆ ಬಂತ ನಿಂಗೆ? ಯಾಕೆ? ನಂಗೆ ರಾತ್ರಿ ಎಲ್ಲ ನೀನ್ ಡ್ಯಾನ್ಸ್ ಆಡ್ದಲ್ಲ ನನ್ನ ಜೊತೆಗೆ. ಯಾವ್ದಲ್ಲ ಆಡಿದ್ರು ನೋಡಿ ಡ್ಯಾನ್ಸ್. ನಮ್ದು ನಾವಲ್ಲ, ನಾವು ಶಿವನ ದೇವ್ರಿ ಅಂತ ಮುದ್ರಿಕೆ ಮನೆ ಕಂಡಿದ್ವಿ. ನಾವೆಲ್ಲ ಡ್ಯಾನ್ಸ್ ಆಡಕ್ ಅನ್ನೋದು ಅಲ್ಲಲ್ಲ. ನಾವು ಎಲ್ಲ ಡ್ಯಾನ್ಸ್ ಆಡೋದಲ್ಲ ಇದ್ರಲ್ಲಿ, ಕ್ಲಬ್ ಅಲ್ಲಿ. ಯಾವ್ದ ಕನಿಷ್ಠನಾಗಿರ್ಬೇಕು ನೋಡಿ. ನಾವಿಲ್ಲ, ಖಂಡಿತ ಇಲ್ಲ. ಇಲ್ಲ ಖಂಡಿತ ಇದೆ. ಖಂಡಿತ ಇಲ್ಲ ಅಕ್ಕ, ಖಂಡಿತ ಇದೆ. ಬೆಳಿಗ್ಗೆ ಅಲ್ಲ ಇದು ಅಕ್ಕ, ನಾವು ಯಾವ್ದೋ ನಂಬರಿಗೆ ಮಾಡಿದ್ರ ನೋಡಿ. ಇಲ್ಲ ನಾವು ನೋಡು ಯಾರಿಗೂ ಮಾಡಿಲ್ಲ. ಗೊತ್ತಾಯ್ತಾ? ನೀನು ನಮ್ಮ ಯಜಮಾನ್ರು BN ನರಸಿಂಹರಾಜು, ನಾನು ಎಳ್ಳೆ ಹೆಂಡತಿ ಅವ್ರಿಗೆ. ಅಲ್ಲಿ ಇಲ್ಲಿ ರಾತ್ರಿ ಎಲ್ಲ ಏನ್ಕೆ ಅಂದ್ರೆ ನೋಡು ಕಲ್ಯಾಣ ಬಂದು ಫೋನ್ ಮಾಡಿದ್ರಿ ಅಂತ ಅಂದ್ರೆ ಏನ್ ಮಾಡ್ತಿದ್ಯಾ ಏನು ಅಂತ ವಿಚಾರಿಸೋಣ ಅಂತ ಮಾಡಿದ್ವಪ್ಪ. ಆಯ್ತು ಸರ್, ಆಯ್ತು. ಇಲ್ಲಿ ಇದು ಯಾರೋ ಒಂದು ಅಜ್ಜ ಆಸ್ಪತ್ರೆಗೆ ಕರ್ಕೊಂಡು ಹೋಯ್ತು. ಯಾಕಪ್ಪ, ಏನಾಗಿತ್ತು? ಡಿಸ್ಚಾರ್ಜ್ ಆದಂಗಾಗಿ. ಹೌದಾ?
ಹೋಗಿ 2 ಗ್ಲೂಕೋಸ್ ಹಾಕ್ಸ್ಕೊಂಬಂದು ಅವ್ರ ಮನೆಗ್ ಬಿಟ್ಟು ಈಗ ಬಂದು. ಹೌದನಪ್ಪ ಹಾ ಕಂದ ಓಹೋ ಇವ್ರು ಕಂದ ಓ ಊಟ ಮಾಡ್ದಪ್ಪ? ಇಲ್ಲ ಸ್ವಾಮಿ. ಹಬ್ಬ ಆಯ್ತನಪ್ಪ? ಇಲ್ಲ ಹಬ್ಬ ಏನಿಲ್ಲ, ದೇವಸ್ಥಾನಕ್ಕೆ ಪೂಜೆ ಬಂದು ಅದು ಹುಷಾರಿಲ್ಲ ಅಂದ್ರು ಆಸ್ಪತ್ರೆಗೆ ಗ್ಲೂಕೋಸ್ ಹಾಕಿ ಬಂದು. ಮುಳ್ಳಿ ಬರಪ್ಪ ಇವರು. ಹಲೋ ಹಲೋ ಕಂದ, ಓ ನಿನಗೆಲ್ಲ ಒಳ್ಳೇದು ಮಾಡಿದ್ದೀನಲ್ಲ, ನಾನೇನು ಕಾಣಕ್ಕೆ ಬರ್ಲಿಲ್ವಲ್ಲ ನೀನು? ಏನು ಒಳ್ಳೇದಾಗಿಲ್ಲ ಸ್ವಾಮಿ. ಯಾಕೋ? ಯಾಕದು ಒಳ್ಳೇದಾಯ್ತು? ನಾನು ಎಂತ ಅನಾರೋಗ್ಯದಲ್ಲಿ ಇರ್ಬೇಕಾದ್ರೆ ನಿಂಗೆಲ್ಲ ಒಳ್ಳೇದು ಮಾಡಿದ್ದೀನಲ್ಲೋ ಕಂದ. ಬರ್ನ್ ಬಿಡ್ತಾನಲ್ಲ ಹೂ 3 ತಿಂಗಳಾಯ್ತು 3 ತಿಂಗಳಾಯ್ತು ಹಚ್ಕಟ್ಟಾಗಿ. ಯಾಕೋ ಕಂದ ಇದೆಲ್ಲ ಬಿಟ್ಬಿಡು ನರಸಿಂಹಣ್ಣ. ಹೇಳಿ. ನೀನ್ ಎಲೆಕ್ಷನ್ಗೆ ನಿಂತ್ಕೊಂಡ್ಲೇಬೇಕು, ನಿನಗ್ ವೋಟ್ ನಾನು ಕ್ಯಾನ್ವಾಸ್ ಮಾಡ್ಲೇಬೇಕು, ನೀನ್ ಗೆಲ್ಲೇಬೇಕು, ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಲೇಬೇಕಣ್ಣ. ನೀನು ಒಂದ್ ಪಕ್ಷ ಕಟ್ಬಿಡೋಣ, ನೀನೊಂದು ಒಳ್ಳೆ ಅದನ್ನ ಪಕ್ಷ ಕಟ್ಬಿಡೋಣ ನಾವು. ಇಲ್ಲ ಇದು ಪಂಚಾಯತಿ ಪಕ್ಷ. ಹಾ ಪಂಚಾಯತಿಗೆ ನಿಂತ್ಕಂತೀಯಣ್ಣ? ಓ ಯಾವ ಊರಗಣ? ಬೂರ್ನಳ್ಳಿ. ಆ ಬುಗುನಳ್ಳಿಗೆ ಬಂದು ನಾವ್ ಅಲ್ಲೇ ಇದ್ಬಿಡ್ತೀನಿ ಅಣ್ಣ ನೀನ್ ಗೆಲ್ಲೋವರೆಗೂ. ಆಯ್ತಾ? ನೀನ್ ಗೆಲ್ಲೋವರೆಗೂ ನಾನ್ ಅಲ್ಲೇ ಇರ್ತೀನಿ ಅಣ್ಣ. ನೀನು ಎಲೆಕ್ಷನ್ ದುಡ್ಡಿಗೆ ₹1 ಯೋಚನೆ ಮಾಡ್ಬೇಡ. ಪಾಂಪ್ಲೆಟ್ ಓಡ್ಸಕ್ಕೆ ಎಲೆಕ್ಷನ್ ಖರ್ಚಿಗೆ ಏನಿದ್ರು ಎಷ್ಟೇ ಖರ್ಚಾದ್ರು ನಂದೇ ಅಣ್ಣ. ₹150 ಕೊಡ್ತೀನಿ, ಅದಕ್ಕೆ ₹150 ಕೊಡ್ತೀನಿ. ಅದನ್ನ ಖರ್ಚು ಮಾಡ್ಕೊಂಡು ಫುಲ್ ಎಲೆಕ್ಷನ್ ಮುಗಿಸ್ಬೇಕು. ಅದ್ರೊಳಗೆ ₹150 ಸಾಕಾಗಲ್ವಣ್ಣ? ಚಿಕ್ಕ ನನ್ನ ಮಕ್ಕಳು ಬಿಟ್ರೆ ಒಳ್ಳೆ ನನ್ನ ಮಕ್ಕಳು ಒಬ್ರು ಮಾಡಲ್ವಲ್ಲ. ಇವು ನನಗೆ ಏನ್ ಬಂದಿರ್ಬೇಕು, ತಿರುಗಿ ಹೋಗಿ ಮುಂದೆ ಮಾಡ್ಸ್ಕೊಂಬಂದೆ. ಮಾಡ್ಸಲ್ಲ ಅಂದ್ರು ನಮ್ಮ ₹150 ಒಂದು ಇದು ದನಿಂಗೋಳ್ ಬಿರಿಯಾನಿ ಬರಲ್ಲ. ಏನು ಕೊಡೋನಂಗ್ ನಿಲ್ಸಿರಲ್ಲ. ಇದನ್ ಕೊಡ್ತೀನಿ ಅಂತ ₹150 ಏನೇ ಎಷ್ಟು ಅಣ್ಣ? ₹150 ಅಣ್ಣ. ನೀನ್ ಬೇಜಾರು ಮಾಡ್ಕೊಂಬೇಡ, ₹160 ಕೊಡ್ತೀನಿ. ಎಲೆಕ್ಷನ್ ಫುಲ್ ಜೋರಾಗಿ ಮಾಡಿ ಕ್ಯಾನ್ವಾಸ್ ಮಾಡಿ ನೀನ್ ಗೆಲ್ಲೇಬೇಕಣ್ಣ. ₹160 ಬೇಕಾದ್ರೆ ನೀನ್ ಯಾವತ್ತನ ಮುಂದಿನ ವರ್ಷ ಬಂದು ಯಾಕಣ್ಣ ದನ ಗದ್ರದಂಗ ಗದ್ರುತ್ತೀಯ ಅಣ್ಣ? ಯಾಕೆ ದನ ಗದ್ರದಂಗ ₹160 ಕೊಡ್ತೀಯಾ? ₹160 ಕೊಡ್ತೀನಿ. 2021 ಬಂದು ಇಸ್ಕೊಂಡು ಹೋಗು. 2021 ಯಾವ ಊರಿಗೆ ಬಂದು ಇಸ್ಕೊಂಡು ಹೋಗ್ಬೇಕು? ಮಾರ್ಚ್ 30ನೇ ತಾರೀಕು ಬಂದು ಇಸ್ಕೊಂಡು ಹೋಗು. ಯಾವ ಊರಿಗೆ ಬಂದು ಇಸ್ಕೊಂಡು ಹೋಗ್ಬೇಕು? ಇಲ್ಲೇ ಬಾ. ಅಲ್ಲಿ ಬರೋ ಪೆಟ್ರೋಲ್ ಎಷ್ಟಾಗುತ್ತೆ ಗೊತ್ತಾ? ಎಲ್ಲಿಗೆ? ನೀನ್ ಇರೋದಕ್ಕೆ ನಮ್ಮೂರಿಗೆ ಬರೋಣ. ಎಲ್ಲಿರೋದು ಹೇಳು? ಇಲ್ಲಿಗೆ ಬಾ. ಎಲ್ಲಿರೋದು ನನಗೆ ಎಲ್ಲಿರೋದು ಊರು? ಅಣ್ಣ ಇಲ್ಲಿಗೆ ಬಾ, ನಮ್ಮೂರ್ಗೆ. ಇಲ್ಲಿಗೆ ಬಾ ಅಣ್ಣ. ನಿಮ್ಮೂರು? ನಮ್ಮೂರ ಹೆಸರು ಇಲ್ಲಿಗೆ ಬಾ. ಬಂದ್ಮೇಲೆ ಎಲ್ಲ ಒಳ್ಳೇದಾಯ್ತು ಅಂತ ತಿಳ್ಕೊಂಡಿದ್ದೆ. ಇನ್ನೂ ಶುರು ಹೋಗ್ಕೊಂಡ್ರೆ ನನಗೆ ತಲೆ ತಿನ್ನೋದು. ಅಣ್ಣ ಇಲ್ಲಿಗೆ ಬಾ, ನಮ್ಮೂರ್ಗೆ ಇಲ್ಲಿಗೆ ಬಾ. ₹160 ಕೊಡ್ತೀನಿ. 2021 ಮಾರ್ಚ್ 30ಕ್ಕೆ 31ನೇ ತಾರೀಕು ಬಾ. ನೀನ್ ದುಡ್ಡು ಇಸ್ಕೊಂಡು ಹೋಗು. ನೀನ್ ಎಲೆಕ್ಷನ್ ಅಲ್ಲಿ ಗೆಲ್ಲೇಬೇಕು, ನೀನ್ ಗೆಲ್ಲೇಬೇಕು, ಬಡವ್ರು ಸಹಾಯ ಮಾಡ್ಲೇಬೇಕು. ಸ್ವಲ್ಪ ನಾನು ಟೋಲ್ ಕಡೆ ಗೊತ್ತಾರಲ್ಲ, ಒಂದು 5,000 ದುಡ್ಡು ಕೊಟ್ಬೋದು ಅಷ್ಟೇ. ಹಲೋ ಹಲೋ ಕಲ್ಪನಾ ಹಲೋ 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 ದೊಡ್ಡಪ್ಪ,
ಅಪ್ಪ ಹೇಳ್ತು ಹೋಗ್ಬಿಟ್ಟು ಸೀಮೆ ಹಸ ತಗೊಂಡು ಹಂಗೆ ಟಾಟಾ ಎಸಿ ತಗೊಂಡು ಒಂದು ಮಾತಾಡ್ಕೊಂಡು ಆಮೇಲೆ ಚೋಳರಿಂದ ಬರ್ಬೇಕಾರೆ ಹಾಕೊಂಡು ಹಂಗೆ ಹಗ್ಗ ತಗೊಂಡು ಬರ್ಬೇಕಾರೆ ನೀರ್ ಕುಡಿಯಕ್ಕೆ ತಣ್ಣಗಿರೋದು ಮಡಕೆ ತಗೊಂಡು ಹಂಗೆ ಬರ್ಬೇಕಂತೆ. ಬರ್ಬೇಕಾರೆ ಟಾಟಾ ಎಸಿಗೆ ಹಾಕೊಂಡ್ ಬಾ, ಟಾಟಾ ಎಸಿಗೆ ಹಾಕೊಂಡ್ ಬರ್ಬೇಕಾರೆ ಹಂಗೇನೆ ಒಂದಿಷ್ಟು ಹುಲ್ಲು ಹಾಕೊಂಡು ಬಂದು ಮಂತಕ್ಕೆ ತಗೊಂಬಂದು ಮಂತ మీద ತಿರ್ಗಾ ತಗೊಂಡೋಗಿ ತೋಟಕ್ಕೆ ತೋಟಕ್ಕೆಲ್ಲ ಕಟ್ಬಿಟ್ಟು ಆಮೇಲೆ ಸಾಯಂಕಾಲಕ್ಕೆ ಹಾಲು ಕರ್ದ್ಬಿಟ್ಟು ಡೈರಿಗೆ ಹಾಕ್ಬಿಟ್ಟು ಇದ್ ಮಾಡ್ಬೇಕಂದ್ರೆ ತಿರ್ಗಾ ಬೆಳಿಗ್ಗೆ ಎದ್ದೋಗ್ಬಿಟ್ಟು ತಿರ್ಗಾ ಹಾಲು ಕರ್ದ್ಬಿಟ್ಟು ಡೈರಿಗೆ ಹಾಕ್ಬೇಕಂತೆ. ಅಷ್ಟೊತ್ತಿಗೆ ನಾವು ಎಲ್ಲ ಮದುವೆ ಮುಗಿಸ್ಕೊಂಡು ಬಂದ್ಬಿಡ್ತೀವಿ. ಬಂದಾದ್ಮೇಲೆ ನೀನು ನಿಲ್ಸ್ ಮಾತಾಡು, ನೀನ್ ನಿಲ್ಸು ಅಲ್ಲಿಗೆ ನಿಂಗೆ ಮಾತಾಡು. ಯಾರು ನೀವು ಒಂದೇ ಸಮಯ ನೀವು ಪಿಡಿಸ್ಕೊಂಡವ್ರು ಮಾತಾಡ್ದಂಗೆ ಮಾತಾಡಿದೆ ಮತ್ತೆ ಅಲ್ಲ ನೋಡು ಒಂದು ತಲೆನೋವು ಬಂದೈತಿ ಈಗಲೇ ಅದೇನಿಂದ ನನಗೆ ಯಾರು ಇವೆಲ್ಲ ಸೀನಿಯರ್ಸ್ ಹಾಕಿದ್ದೀನಿ ನಾನು. ರಾತ್ರಿ ಕುಡ್ದು ಬಿಡ್ತಾರಲ್ಲ ಕುಡ್ದು ಈಗ ನಮ್ಮ ತಲೆ ತಿಂದು ಅದಕ್ಕೆ ಮಾತ್ರೆಗಳು ನಾನು ದೊಡ್ಡಪ್ಪ ಬೈತಾ ಇದ್ ನೀನೇ ಮಾತಾಡು. ಅಲ್ಲ ದೊಡ್ಡಪ್ಪ ಎಲ್ಲಿದೀಯಾ? ಯಾರು? ನಾನ್ ಲಕ್ಷ್ಮಿ ಮಗಳು. ರಾಂಗ್ ನಂಬರಿಗೆ ಮಾಡಿದ ನೋಡು ಲಕ್ಷ್ಮಮ್ಮ. ಇಲ್ಲ ಬಿಟ್ಬಿಟ್ಟಿದ್ದೀನಿ ರಾಂಗ್ ನಂಬರಿಗೆ ಮಾಡಿದ್ರೆ ನೋಡು. ಅಲ್ಲ ದೊಡ್ಡಪ್ಪ ಬಿಟ್ಬಿಟ್ಟೆ ನಾನು. ದೊಡ್ಡಪ್ಪ ಓ ಬರ್ಬೇಕಾದ್ರೆ ಹಂಗೆ ಬೆಳಗ್ಗೆ ಹಾಲು ಕರೆದ್ಬಿಟ್ಟು ಅದು ಎಷ್ಟು ಬಂದಿದ್ದು ಪಾಯಿಂಟ್ ನೋಡ್ಕೊಂಡು ಬುಕ್ ತಗೊಂಡೋಗಿ ಅದು ಎಷ್ಟು ಲೀಟರ್ ಆಗೈತೆ ಅಂತ ಬರ್ಸ್ಕೊಂಡು ದುಡ್ಡು ಇಸ್ಕೊಂಡು ಹಂಗೆ ತುಮಕೂರ್ಗೆ ಹೋಗ್ಬಿಟ್ಟು ಒಂದ್ ಪಾಕಿಟು ಬೂಸನ್ನು ಮುಸ್ರೆ ಎಲ್ಲ ತಗೊಂಡು ಬರ್ಬೇಕಂತೆ. ಬರ್ಬೇಕಾದ್ರೆ ಹಂಗೆ ಆಟ ಮಾಡ್ಕೊಂಡ್ ಬಾ. ಬರ್ಬೇಕಾದ್ರೆ ಹಂಗೇನೆ ಕೋಳಿಗೆ ತಗೊಂಡು ಒಂದ್ ಕೋಳಿ ತಂದು ಕಟ್ ಮಾಡಿಸ್ಕೊಂಡು ಫಾರಂ ಕೋಳಿನ ಒಂದ್ ಬೈಲರ್ ಕೋಳಿನ ತಗೊಂಡು ಕಟ್ ಮಾಡಿಸ್ಕೊಂಡು ಬರ್ಬೇಕಾದ್ರೆ ಹೋಗ್ಬೇಕಾರೆ ಒಂದ್ ಫಾರಂ ಕೋಳಿ ತಗೋ, ಒಂದ್ ಫಾರಂ ಕೋಳಿ ತಗೋ, ಒಂದ್ ಫಾರಂ ಕೋಳಿ ತಗೋ. ಒಂದ್ ಫಾರಂ ಕೋಳಿ ತಗೊಂಡಿಲ್ಲ ಇಷ್ಟ ಆಗ್ಲಿಲ್ಲ ಅಂತ ಅಂದ್ರೆ ಬೈಲರ್ ಕೋಳಿ ತಗೋ. ಬೈಲರ್ ಕೋಳಿ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಫಾರಂ ಕೋಳಿನ ತಗೋ. ಯಾವ್ದೋ ತಗೊಂಡ್ರೆ ಬರ್ಬೇಕಾರೆ ಫಾರಂ ಕೋಳಿನ ಮಟನ್ ಬೇರೆ ಹಾಕ್ಸ್ಕೊಂಡು ಕವರ್ಗೆ ಬಾ. ತಿರ್ಗಾ ಆಮೇಲೆ ಫ್ರೈ ಮಾಡಕ್ಕೆ ಬೈಲರ್ ಕೋಳಿ ತಗೊಂಡು ಅದನ್ನೆಲ್ಲ ಕಟ್ ಮಾಡಿಸ್ಕೊಂಡು ತಿರ್ಗಾ ಮೊಟ್ಟೆ ಅದು ಬೇರೆ ಬೇರೆ ಹಾಕ್ಸ್ಕೊಂಡು ಬರ್ಬೇಕಂತೆ. ಬರ್ಬೇಕಾರೆ ಒಂದು ಚಿಕನ್ ಕಬಾಬ್ ಪ್ಯಾಕೆಟ್ನು ಚಿಕನ್ ಮಸಾಲಾ ಪ್ಯಾಕೆಟ್ ತಗೊಂಡು ಬರ್ಬೇಕಾದ್ರೆ ಇದ್ ಮಾಡ್ಕೊಂಡು ಗಾಡಿಗೆ ಬರ್ಬೇಕಂತೆ. ಗಾಡಿಗೆ ಬರ್ಬೇಕಾರೆ ಏನೋ ಬಿದ್ದು ಕೈ ಕಾಲೆಲ್ಲ ಸಿಕ್ಬಿಟ್ಟಿಯಾ? ಹಂಗೆ ಬರ್ಬೇಕಾರೆ ಚಿಕನ್ ಮಸಾಲಾ ಪ್ಯಾಕೆಟ್ ತಗೊಂಡು ಒಂದ್ ಕಬಾಬ್ ಪ್ಯಾಕೆಟ್ ತಗೊಂಡು ಬರ್ಬೇಕಾರೆ ಹಂಗೆ